ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ನಾನು ಪೂಜಾ. ಇವತ್ತು ನಾನು ಒಂದು ಸ್ವೀಟ್ ರೆಸಿಪಿನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ತುಂಬಾ ಸರಳವಾಗಿ ಮತ್ತು ಈಸಿಯಾಗಿ ನಾವು ಮನೆಯಲ್ಲಿ ಮಾಡ್ಕೊಳ್ಬೋದು. ಮೊದಲಿಗೆ ಒಂದು ಬಾಣಲೆಯಲ್ಲಿ ಸಾಬುದಾನ, ಶೇಂಗ್ದಾನ ಮತ್ತು ಮಖಾನ, ಕಾಜು ಮತ್ತು ಬಾದಾಮ್ ಇವೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡಾದ್ಮೇಲೆ ಇಲ್ಲಿ ನೋಡ್ಬೋದು ನೀವು, ಮಖಾನ ಒಂದು ಸ್ವಲ್ಪ ನಾವು ಪ್ರೆಸ್ ಮಾಡಿ ನೋಡಿದ್ರೆ ಅದು ಒಡೆದಿರಬೇಕು. ಈ ರೀತಿಯಾಗಿ ನಾವು ಎಲ್ಲವನ್ನು ಹುರ್ಕೊಂಡಾದ್ಮೇಲೆ ಇಲ್ಲಿ ನಾನು ಒಂದು ಬಾಣಲೆಗೆ ಅರ್ಧ ಲೀಟ್ರ್ ಹಾಲನ್ನು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಶುಗರನ್ನು ಮಿಕ್ಸ್ ಮಾಡಿದ್ದೀನಿ, ಅಂದರೆ ಸಕ್ಕರೆಯನ್ನು ಮಿಕ್ಸ್ ಮಾಡಿ ತಿರುಗಿಸ್ತಾನೆ ಇರಬೇಕು. ತಿರುಗಿಸಿ ಅದು ಹಾಲು ಮತ್ತು ಸಕ್ಕರೆ ಎರಡೂ ಕೂಡಿ ಹಾಲಿನ ಪ್ರಮಾಣ ಇಲ್ಲಿ ಸ್ವಲ್ಪನ ಆಗುತ್ತೆ, ಮತ್ತು ಹಾಲು ಮತ್ತು ಸಕ್ಕರೆ ಕೂಡಿ ಸ್ವೀಟ್ ಕೂಡ ಹೆಚ್ಚಾಗುತ್ತೆ. ಈ ರೀತಿಯಾಗಿ ನಾವು ಇದರ ಕನ್ಸಿಸ್ಟೆನ್ಸಿಯನ್ನು ಮಾಡಿಕೊಳ್ಬೇಕು. ನೀವು ನೋಡ್ಬೋದು ಇಲ್ಲಿ ಯಾವ ರೀತಿ ಆಗಿದೆ ಅಂತ. ಥಿಕ್ಕಾಗಿರಬೇಕು ಹಾಲು. ಅದಾದ ನಂತರ ಅದೇ ಬಾಣಲೆಗೆ 3 ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡು ಅದಕ್ಕೆ ನಾವಿವಾಗ ಮಿಕ್ಸ್ಚರ್ ಮಾಡ್ಕೊಂಡಿದ್ವಲ್ವ, 4 ಇಂಗ್ರೀಡಿಯೆಂಟ್ ಅದನ್ನ ತೊಗೊಂಡು ನಾವು ಅದರಲ್ಲಿ ಹಾಕಬೇಕು. ಆ ಮಿಕ್ಸ್ಚರಲ್ಲೆಲ್ಲ ಹಾಕಿ ನಾವು ತಿರುಗಿಸ್ತಾನೆ ಇರಬೇಕು, ಅಂದರೆ ಗಂಟುಗಳು ಬರಬಾರ್ದು. ಆ ರೀತಿಯಾಗಿ ತಿರುಗಿಸ್ತಾ ಹೋದಾಗೆ ನೀವು ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಅದರ ಒಂದು ಬ್ಯಾಟರ್ ರೆಡಿ ಆಗ್ತಾ ಇದೆ ಅಂತ. ಇವಾಗ ನಾವು ಮೊದಲೇ ಹಾಲು ಥಿಕ್ ಮಾಡ್ಕೊಂಡಿದ್ವಲ್ವ, ಸ್ವೀಟ್ ಮತ್ತು ಹಾಲು, ಆ ಹಾಲನ್ನೆಲ್ಲ ಹಾಕಿ ಮತ್ತೆ ತಿರುಗಿಸ್ತಾನೆ ಇರಬೇಕು. ನೀವು ಎಷ್ಟು ಚೆನ್ನಾಗಿ ತಿರುಗಿಸ್ತೀರ ಅಲ್ವಾ, ಅಷ್ಟು ಚೆನ್ನಾಗಿ ನಿಮ್ಮ ಸ್ವೀಟ್ಗಳು ವಡೆ ರೂಪದಲ್ಲಿ ಬರ್ತವೆ. ಆವಾಗ ನೀವು ವಡೆ ರೂಪದಲ್ಲಿ ಆದರೂ ಮಾಡ್ಕೋಬೋದು, ಸ್ಕ್ವೇರ್ ರೂಪದಲ್ಲಿ ಮಾಡ್ಕೋಬೋದು. ಯಾವ ರೀತಿ ನಿಮಗೆ ಬೇಕೋ ಹಾಗೆ ನೀವು ಮಾಡಿಕೊಂಡು ನೋಡಿ. ಇಲ್ಲಿ ನೋಡ್ತಾ ಇದ್ರಲ್ವಾ, ಈ ರೀತಿಯಾಗಿ ಬ್ಯಾಟರ್ ರೆಡಿ ಆದ ತಕ್ಷಣ ಅದಕ್ಕೆ ನಿಮಗೆ ಬೇಕಾದಂಥ ಡ್ರೈ ಫ್ರೂಟ್ಸನ್ನು ಸೇರಿಸ್ಬೋದು. ಬೇಕಾದರೆ ಕಾಜು ಸೇರಿಸಿ, ಬಾದಾಮ್ ಪಿಸ್ತಾ ಕೂಡ ಸೇರಿಸ್ಬೋದು. ಈ ರೀತಿಯಾಗಿ ಸೇರಿಸಿ ನೀವು ಒಂದು ಪ್ಲೇಟ್ನಲ್ಲಿ ಆದರೂ ಹಾಕ್ಕೊಳ್ಳಿ, ಒಂದು ಟಿಫಿನ್ ಡಬ್ಬದಲ್ಲಿ ಆದರೂ ಹಾಕ್ಕೊಳ್ಳಿ. ಯಾಕಂದರೆ ನಾವು ಇವಾಗ ಮಾಡ್ತಾ ಇರೋದು ವಡೆಗಳ ರೂಪದಲ್ಲಿ ಮಾಡಬೇಕು ಅಂತ. ಅಂದರೆ ನಾನಿಲ್ಲಿ ತೊಗೊಂಡಿರೋದು ಸ್ಕ್ವೇರ್ ರೂಪದಲ್ಲಿ ನಾನು ಇದನ್ನು ಕಟ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಾನು ಏನು ಮಾಡ್ತಾ ಇದ್ದೀನಿ, ಇದನ್ನು ಚೆನ್ನಾಗಿ ಮಾಡಿಕೊಂಡು ಆನಂತರ ಇದಕ್ಕೆ ನನಗೆ ಬೇಕಾದಂಥ ಡ್ರೈ ಫ್ರೂಟ್ಸನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನಿಮಗೆ ಯಾವ ಥರ ಡ್ರೈ ಫ್ರೂಟ್ಸ್ ಬೇಕೋ ಅದೇ ಡ್ರೈ ಫ್ರೂಟ್ಸನ್ನು ನೀವು ಇಲ್ಲಿ ಆರಾಮವಾಗಿ ಸೇರಿಸ್ಬೋದು. ಹೆಲ್ದಿಯಾಗಿರುತ್ತೆ, ಮಕ್ಕಳಿಗೂ ಕೊಡ್ಬೋದು. ಅದಾದ ನಂತರ ಇಲ್ಲಿ ಚೆನ್ನಾಗಿ ಕಟ್ ಮಾಡ್ಕೊಳ್ಬೋದು. ನಿಮಗೆ ಯಾವ ಶೇಪ್ ಬೇಕೋ ನೀವು ಅದೇ ಶೇಪ್ನಲ್ಲಿ ಕಟ್ ಮಾಡ್ಬೋದು. ರೆಡಿ ಆಗಿದೆ ನಮ್ಮ ವಡೆಗಳಿವಾಗ. ಸ್ವೀಟ್ ರೆಡಿ ಆಗಿದೆ. ಇದು ಸಾಬುದಾನ ಮಖಾನ ಸ್ವೀಟ್. ಇದನ್ನು ಮನೆಯಲ್ಲಿ ಮಾಡಿ ನೋಡಿ, ಮತ್ತು ನನಗೆ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ಲೀಸ್